ಸೊ ಅದು ನೋಡಬೇಕು. ಈಗ ಇಲ್ಲಿ ಇನ್ನೊಂದು ಕಾಂಗ್ರೆಸ್ ಅಲ್ಲಿ ಇಲ್ಲಿ ಇನ್ನೊಂದು ಖರ್ಗೆ ಅವರ ಅಳಿಯ ಸೋತ್ರೆ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ತಮ್ಮ ಸೋತ್ರೆ, ಇಟ್ಸ್ ನಾಟ್ ಎ ಸೆಟ್ ಬ್ಯಾಕ್ ಟು ದೆಮ್ ಅಂಡ್ ಅಲ್ಲಿ ಚಾಮರಾಜನಗರವನ್ನು ಸಿದ್ದರಾಮಯ್ಯ ಅವರು ವಿನ್ ಮಾಡಿಸ್ಕೊಂಡು ಅದೇ ಈಗ ಏನಾಗುತ್ತೆ, ಇಂಡಿಯಾ ಸೆಲೆಬ್ರೇಟ್ ಮಾಡುತ್ತೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೌರ್ನಿಂಗ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ ಕರ್ನಾಟಕ ಮಾಡೆಲನ್ನು ಇವರು ಪ್ರೊಜೆಕ್ಟ್ ಮಾಡಿದ್ದು. ಇಂಡಿಯಾದಲ್ಲಿ ಇಂಡಿಯಾ ಗೆಲ್ಲಬೇಕಾದ್ರೆ ಅದು ಕರ್ನಾಟಕ ಮಾಡೆಲ್ ಕಾರಣ ಅನ್ನೋ ಥರದ್ದು ಹೇಳಬೇಕು ಅಂತ ಇದ್ರು. ಅದೇ ಕರ್ನಾಟಕದಲ್ಲಿ ಸೋತ್ಬಿಟ್ಟು ಇಂಡಿಯಾದಲ್ಲಿ ಗೆಲ್ತಾ ಇದೆ ಅಂದರೆ ಅದು ಒಂದು ವಿಪರ್ಯಾಸಕರವಾದೊಂದು ಮೆಸೇಜ್ ಕೊಡ್ತಾ ಇದೆ. ಅಂದರೆ ಕಾಂಗ್ರೆಸ್ನ ಸ್ಟ್ರಾಂಗೆಸ್ಟ್ ಯೂನಿಟ್ ಸದ್ಯಕ್ಕೆ ಅಲ್ಲ, ಇವ್ರು ಹೇಳ್ತಾ ಇರೋದು ಆ ಮಾಡೆಲ್ ಅಲ್ಲ ಅಂತ ಆಗುತ್ತೆ ಅಲ್ಲಿ. ಸೊ ನೀವು ಬರೀ ನಿಮ್ಮ ಗ್ಯಾರಂಟಿ ನೀವೇ ಇಟ್ಕೊಳ್ಳಿ, ಆದ್ರೆ ಅದನ್ನ ಮೀರಿದಂತ ಫ್ಯಾಕ್ಟರ್ಗಳಿವೆ. ಈಗ ಅಂಡರ್ ಕರೆಂಟ್ ಮಾತ್ರ ನೋಡಿ ಎಷ್ಟು ಸ್ಪಷ್ಟವಾಗಿ ಕಾಣ್ತಿದೆ. ಅಂಡರ್ ಕರೆಂಟ್ ಈಸ್ ದಿ ಆಂಗರ್ ಅಗೇನ್ಸ್ಟ್ ಪ್ರೈಸ್ ರೈಸ್, ನಿರುದ್ಯೋಗ. ಜನಗಳು ಇವಾಗ ಮೋದಿಯವರು ಏನೇನೋ ಹೇಳ್ತಾ ಇದ್ರಿಲ್ಲ ಅಂತಲ್ಲ, ವಿಕಸಿತ ಭಾರತ ಆ ಥರ ಎಲ್ಲ, ಆದರೆ ನಿರುದ್ಯೋಗದ ಭವನ ನಿಮಗೆ ಮಾತ್ರನೇ ಗೊತ್ತು, ನಿಮ್ಮ ಜೋಬಲ್ಲಿ ಇರುವಂಥ ಒಂದು ಪ್ರಾಬ್ಲಮ್ ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಜನಕ್ಕೆ ಅದೆಲ್ಲ, ಆಮೇಲೆ ಸಿಲಿಂಡರ್ ಬೆಲೆ ಇದೆಯಲ್ಲ ಅದನ್ನು ಬಹುಶಃ ಜನ ಕ್ಷಮಿಸ್ಲಿಲ್ವೇನೋ. ಯಾಕೆ ಈಗ ಈ ನಂಬರ್ಸ್ ಬಂದು ನಾಳೆ ದಿನ NDA ಗೌರ್ಮೆಂಟ್ ಮಾಡಿದ್ರೂ ಕೂಡ ಅವರು ತುಂಬ ಹೆಮ್ಮೆಯಿಂದ ಹೋಗ್ಬೋದಾದಂತಹ ನಂಬರ್ಸ್ ಅಲ್ಲ ಇವು. ಈಗ 300 ಹಾಗಾಗಿ ಅಟ್ಲೀಸ್ಟ್ ಅವರು ಬಟ್ ಆಸ್ ಪರ್ ನಾವು ನೋಡಿದ್ರೆ ನೋಡಿ, ನಾವು ಎಕ್ಸಿಟ್ ಪೋಲ್ ಅಲ್ಲಿ ನೋಡಿರೋ ನಂಬರ್ಸ್ ಅಂತೂ ಇಲ್ಲ. ಒಂದು ನೆಕ್ ಟು ನೆಕ್ ಪೈಪೋಟಿ ಅಂತೂ ಇದೆ. 295 ಅಂದ್ರೆ 300, 200, 215, 230. ಸೊ ಇಂಡಿ ಮತ್ತು NDA ನೇರ ಪೈಪೋಟಿಯನ್ನ ಈ ಬಾರಿಯ ಚುನಾವಣೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. 11 ಕ್ಷೇತ್ರಗಳಲ್ಲಿ NDA, 14 ಕ್ಷೇತ್ರಗಳಲ್ಲಿ ಇಂಡಿ ಕೂಟ ಲೀಡ್ ಕಾಣ್ತಾ ಇದ್ದೀವಿ. ಸ್ಟೇಟ್ ವೈಸ್ ಗಳನ್ನು ನೋಡಿದ್ರೆ ರಾಜಸ್ಥಾನದಲ್ಲಿ ಟಕಾಟಕ್ ವರ್ಸಸ್ ಕಟಾಕಟ್ ಬಹಳ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗ್ತಾ ಇದೆ. ರಾಜಸ್ಥಾನ ಬಿಜೆಪಿ ಕಳೆದುಕೊಳ್ಳಬಹುದಾದಂತಹ ಸ್ಥಾನಗಳಿದ್ರೆ ಅದು ರಾಜಸ್ಥಾನದಲ್ಲಿ ಒಂದು ಸ್ವಲ್ಪ ಹೋಗುತ್ತೆ ಅನ್ನೋದೇನಿದೆ ಅದೀಗ ಭಾರಿ ಸತ್ಯ ಆಗ್ತಾ ಇದೆ. ಯಾಕಂದ್ರೆ 14 ಇಂಡಿ ಒಕ್ಕೂಟ, 11 INDA ಒಕ್ಕೂಟ. ನೋಡಿ, ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಮತ್ತೆ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಅಲ್ಪ ಮತಗಳ ಮುನ್ನಡೆಯನ್ನ ಮೋದಿ ಕಾಯ್ಕೊಂಡಿದ್ದಾರೆ. ಮುಂದಿನ ಹಂತದ ಮತ ಎಣಿಕೆಯಲ್ಲಿ, ಈಗ ತಾನೇ ಮುಕ್ತಾಯಗೊಂಡಂತ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ಅಜಯ್ ರಾಯ್ ಅಲ್ಪ ಮತಗಳ ಹಿನ್ನಡೆ ಅನುಭವಿಸ್ತಿದ್ದಾರೆ. ಪ್ರಧಾನಿ ಮೋದಿ ಮುನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸರ್, ಇದೇನು ಮೆಸೇಜ್? ಈಗ ಪ್ರಧಾನಿ ಹಿನ್ನಡೆ ಅನುಭವಿಸೋದನ್ನೇ ಒಂದು ನೈತಿಕವಾಗಿ, ಯಾಕಂದ್ರೆ ಅವತ್ತಿನ ನಾಮಿನೇಷನ್ನ ಜನ, ಅಲ್ಲಿನ ವಾತಾವರಣ ಎಲ್ಲ ನೋಡಿದಾಗ ಹಿನ್ನಡೆ ಅನ್ನೋ ಪಾಯಿಂಟೇ ಇರಲಿಲ್ಲ ಅಂತ ಅನ್ಸುತ್ತೆ. ಇದೇನು ನೀವು ನೈತಿಕವಾಗಿ